A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಿಯಮ ಉಲ್ಲಂಘಿಸಿದರೆ ಕಠಿಣ ಕಾನೂನು ಕ್ರಮ. ಶಾಂತಿ ಸಭೆಯಲ್ಲಿ ಚಿಂತಾಮಣಿ ಸಿಐ ಖಡಕ್ ವಾರ್ನಿಂಗ್. ಮುಂಬರುವ ಪವಿತ್ರ ಮೊಹರಂ ಹಬ್ಬವನ್ನು ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಹಾಗೂ ಕಾನೂನು ಚೌಕಟ್ಟಿನೊಳಗೆ ಆಚರಿಸುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೇಜಿ ಕುಮಾರ್ ಅವರು, ಹಬ್ಬ ಹರಿದಿನಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಐಕ್ಯತೆಯನ್ನು ಮೂಡಿಸಲು ಇರುವಂತವು. ಮೊಹರಂ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು. ಸಾರ್ವಜನಿಕರು ಮತ್ತು ಹಬ್ಬದ ಆಚರಣಾ ಸಮಿತಿಯವರು ಪೊಲೀಸರೊಂದಿಗೆ ಸಹಕರಿಸಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಬ್ಬದ ಮೆರವಣಿಗೆಯ ಮಾರ್ಗಗಳು, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಧ್ವನಿವರ್ಧಕಗಳ ಬಳಕೆ ಕುರಿತು ಸಭೆಯಲ್ಲಿದ್ದ ಮುಖಂಡರಿಗೆ ಪೊಲೀಸ್ ಇಲಾಖೆಯು ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ನಗರದ ಪ್ರಮುಖ ಮುಸ್ಲಿಂ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ವಾರ್ಡ್ ನಂಬರ್ 14 ನಾಗರಮ್ಮ ದೇವಸ್ಥಾನ ಅಷ್ಟೇ. ಅಲ್ಲಿಂದ ಬಂದು ಓಡ್ ಮುಂದೆ ನಾವು ಇಬ್ಬರು ಈಗ ಎಲ್ಲರಿಗೂ ಇಷ್ಟೆಲ್ಲ ಏನು ಕೊಡ್ತಾ ಇರೋದು ಅಂದರೆ ನಿಮ್ಮ ಹಬ್ಬ ಏನಿದೆ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಹಬ್ಬ ಚೆನ್ನಾಗಿ ಮಾಡಬೇಕು, ನಾವು ಎಲ್ಲ ಸೌಹಾರ್ದಯುತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದನೂ ಎಲ್ಲ ಥರ ಕೋಆಪ್ರೇಷನ್ ಬೇಕು ನಮಗೆ, ಮತ್ತು ನಮ್ಮ ಕಡೆಯೂ ನಿಮಗೆ ಸಾಕಷ್ಟು ಏನಿದೆ ಕೋಆಪ್ರೇಷನ್ ಕೊಡ್ತೀವಿ. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ ಅಂತೇಳಿ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ ನಿಮಗೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಆಚರಣೆ ಚೆನ್ನಾಗಾಗಲಿ ಅಂದರೆ ನಮ್ಮ ಆಶಯ. ಬಟ್ ಇದರಲ್ಲಿ ಮೊದಲನೇದು ಏನಂದರೆ ಹುಡುಗರು ಸೇರ್ತಾರೆ, ಕ್ರೌಡ್ ಸೇರ್ತಾರೆ. ಈ ಕ್ರೌಡ್ ಸೇರೋರಿಗೆ ನಿಮ್ಮ ಕಂಟ್ರೋಲ್ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೆ ಡಿ ಜೆ ಅನುಕೂಲ ಇಲ್ಲ. ಡಿ ಜೆ ಇಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ, ಅವ್ರ್ಯಾರೋ ಬಂದುಬಿಟ್ರು, ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ನೀವು ಯಾರು ಆರ್ಗನೈಸರ್ಸ್ ಇರ್ತೀರಿ ಅವ್ರ ಮೊದಲೇ ಅವ್ರಿಗೆ ಅಲರ್ಟ್ ಮಾಡಬೇಕು. ಅಥವಾ ಡಿ ಜೆ ಇಲ್ಲ, ಮಾಡ್ತಿರೋದು ಪೂಜೆ ಮಾಡ್ತಿರೋದು, ಆ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು ಹೊರತು ಅದು ಬಿಟ್ಟು ಡಿ ಜೆ ಮಾಡೋದು, ಕುಡಿಯೋದು, ಸಾರ್ವಜನಿಕರಿಗೆ ತೊಂದರೆ ಆಗೋದು, ಸಾರ್ವಜನಿಕ ಏನಂತೀರಿ ಆಸ್ತಿಗಳಿಗೆ ತೊಂದರೆ ಆಗೋದು, ಇದನ್ನು ನಾವು ಸಹಿಸ್ಕೊಳ್ಳಲ್ಲ. ಆ ಪ್ರಕಾರ ನೀವು ಏನು ಕಾನೂನುಬದ್ಧವಾಗಿ ನೀವು ನಿಮ್ಮ ಆಚರಣೆಗಳನ್ನು ಮಾಡಬೇಕು. ಮೊದಲನೇದು. ಎರಡನೇದು, ನಿಮಗೆ ನಮ್ಮ ಸಿಬ್ಬಂದಿಗಳ ನಂಬರ್ ಕೊಡ್ತೀವಿ. ನಮ್ಮ ಆಫೀಸರ್ ನಂಬರ್ ಮೊದಲನೇದ ನನ್ನ ನಂಬರ್ ತೊಗೋಬೋದು, ತಾವು ಆ ನಂಬರ್ ತೊಗೋಬೋದು. ಎರಡನೇದಾಗಿ ನಮ್ಮ ಸ್ಟಾಫ್ ಕೊಡ್ತಾರೆ. ನಿಮ್ಮ ಏನಾದರೂ ಪ್ರೋಗ್ರಾಮ್ ಚೇಂಜ್ಗಳಿದ್ರೆ ನಮಗೆ ಹೇಳಬೇಕು. ಇಲ್ಲ ಸರ್, ನಾವು ಈ ಥರ ಏನು ಬರವಣಿಗೆ ಮಾಡ್ತಿದ್ವಿ, ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಕಾರ ಅದಕ್ಕೇನು ಬೇಕು ಅದನ್ನು ಬಂದೋಬಸ್ತ್ ಮಾಡ್ತೀವಿ. ಬಟ್ ನಮಗೆ ಹೇಳ್ದಂಗೆ ನಾವು ಮಾಡೋದು ಬೇಡ. ಯಾಕಂದರೆ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡಬೇಕು, ಮತ್ತು ನಿಮ್ಮ ಏನು ಮೆರವಣಿಗೆ ಇದೆ ಅದಕ್ಕೆ ಅನುಕೂಲ ಮಾಡಬೇಕಾಗ್ತದೆ. ಅದು ನೀವು ನಮಗೆ ಹೇಳಿ ಮಾಡಬಹುದು. ಇನ್ನು ಉಳಿದಂತೆ ಯಾವುದೇ ರೀತಿಯ ಈ ವೀಲಿಂಗ್ ಆಗಲಿ, ವಿತೌಟ್ ಟ್ರಿಬಲ್ಲು 4 ಜನ ಹೋಗೋದು, ಇದು ಸಹಿಸ್ಕೊಳ್ಳಲ್ಲ. ಕುಡಿದು ಗಲಾಟೆ ಮಾಡೋದು, ಗುಂಪುಗಾರಿಕೆ ಮಾಡೋದು, ಆ ರೋಡಲ್ಲಿ ಹೋಗ್ತಾ ಇರೋದು, ಕಿರ್ಚಾಡೋದು, ಪರ್ಚಾಡೋದಕ್ಕೆ ನಮ್ಮಲ್ಲಿ ಅನುಕೂಲ ಇಲ್ಲ. ಅಂಥವ್ರಿಗೆ ಕಠಿಣವಾದ ಏನು ಕಾನೂನಿದೆ ಅದು ಕ್ರಮ ತೆಗೆದುಕೊಳ್ತೀವಿ. ಹಾಗಾಗಿ ನಿಮ್ಮ ಸೋದರ ಚಿಂತಾಮಣಿ ಭಾರಿ ಸ್ಟ್ರಿಕ್ಟ್ ಇದೆ. ಹಾಗಾಗಿ ತಾವುಗಳು ಎಷ್ಟಿದೆ ಅಷ್ಟೇ ಮಾಡಬೇಕು, ಹಬ್ಬ ಮಾಡಬೇಕು. ಮತ್ತು ಏನು ಹೇಳಿರ್ತೀರಿ ಟೈಮಿಂಗು, ಆ ಟೈಮಿಂಗಲ್ಲೇ ಮುಗಿಸ್ಬೇಕು. ಸ್ಟಾರ್ಟ್ ಆಗಲ್ಲ ಎಷ್ಟೇ ನಿಮ್ಮದು ಹೇಳ್ತೀರಿ ಜಲೂಸ್ 7 ಗಾಡಿಗಳು ಬರ್ತಲ್ಲ ನೋಡ್ರಪ್ಪ. ಈ ಸರಿ ನಿಮಗೆ ಅಂತೀರಿ, ನಾನು ಸಾಕಷ್ಟು ಅನುಭವಿಸಿದ ನಮ್ಮ ಹುಡುಗರು ಸಾಕಷ್ಟು ಬಂದೋಬಸ್ತ್ ಟೈಮಲ್ಲಿ ಕುಡ್ಕೊಂಬಂದು ಗಲಾಟೆ ಮಾಡೋದು, ಇದು ಆಗೋದಿಲ್ಲ. ನಾವು ಹೇಳ್ತಿರೋಂಥದ್ದು ನೀವು ಹಬ್ಬ ಮಾಡಿ ಅಂತ ಅದಾಗಲಿ. ಇದು ಮುಂದೆ ಕೂತಿದ್ದ
ಈ ಸರಿ ಇಲ್ಲ ಶಿಶಿ ಇಲ್ಲ ಈ ಸರಿ ಇಲ್ಲ ಚೆನ್ನಾಗಿ ಕುಡ್ಕೊಂಡು ನನಗೇನಿಲ್ಲ ನಿಮ್ಮ ಹಬ್ಬಗಳ ನೀವು ಹೇಳಿದ್ರಲ್ಲ ಸರ್ ಶಿಶು ಇಲ್ಲಿಗಲ್ ಗಂಜಾ ಏನಂದ್ರೆ ಗಾಂಜಾ ಇದು ಅದು ಏನಾದ್ರು ಕಾಣಿಸಿದ್ರೆ ಕಡಿಸೆ ಕಡಿ ಕೆಲಸ ಆಗ್ತದೆ ಅದೊಂದು ನಿಜ. ಅಲ್ಲೇ ನೀವು ಆಮೇಲೆ ಬಂದ್ಬಿಟ್ಟು ಏನು ಸರಿ ಹಿಂಗೆ ಮಾಡಿದ್ರೆ ಏನೋ ಕೇಳಂಗಿಲ್ಲ. ಈ ಸರಿ ನಾವೇನು ಮಾಡ್ತೀವಿ, ಒಂದು ಎಂಟಿ ಬಸ್ ತಂದು ಇಟ್ಕೊಂಡಿರ್ತೀವಿ, ಆ ತೊಗೊಂಡೋಗಿ ಅಂಥವ್ರು ಏನಾದ್ರು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಕಾನೂನು ಕ್ರಮ ಮಾಡಿಬಿಡ್ತೀವಿ. ಈ ಸರಿ ಭಾರಿ ಸ್ಟ್ರಿಕ್ಟ್ ಇದೆ, ಹೇಳ್ತಾ ಇದ್ದೀನಿ. ತುಂಬ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಇದೆ, ಮತ್ತು ನಮ್ಮಲ್ಲಿ ಈ ಥರನೂ ಇದೆ. ಲಾಸ್ಟ್ ಟೈಮ್ ನೋಡಿದರೆ ನಮ್ಮ ಹುಡುಗರು ಹೇಳಿದಾಗ ಈ ಥರ ಕಂಪ್ಲೇಂಟ್ಸ್ಗಳು ಜಾಸ್ತಿ ಇದೆ ಅಂತ. KSRP ವೆಹಿಕಲ್ ತರಿಸಿದ್ವಿ ಹೋದ ಸರಿ. ಈ ಸರಿ ಆ ಥರ ಏನಾದರೂ ಖಾಲಿ ಬಸ್ ತೊಗೊಬರೋದು ತುಂಬಿಕೊಳ್ತಾ ಇರೋದು. ಆಮೇಲೆ ನೀವು ಏನು ಸರ್ ನಮ್ಮ ಹುಡುಗ ಹಿಂಗೆ ಮಾಡ್ಬೇಕು ನೀವು ಕೇಳೋಂಗಿಲ್ಲ. ಇದನ್ನು ಈಗಲೂ ಹೇಳ್ತಾ ಇದ್ದೀವಿ. ಇನ್ನೇನಿದ್ದೀರಪ್ಪ.